ಓಂ ಗಂ ಗಣಪತಯೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಮನೆಯಲ್ಲಿ ಏನಾದರೂ ವಸ್ತು ಇಟ್ಕೊಂಡಾಗ ಅಥವಾ ಕ್ಷೇತ್ರಕ್ಕೆ ಹೋಗಿ ಏನಾದರೂ ತಂದಾಗ ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಅದು ತಂದಾಗ ನಮಗೇನೋ ತೃಪ್ತಿ ಸಿಗುತ್ತೆ, ಅದರಿಂದ ನಮಗೇನೋ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಬಲವಾದ ನಂಬಿಕೆ ಕೂಡ ನಮ್ಮಲ್ಲಿ ಇರುತ್ತೆ. ಅದರಲ್ಲಿ ಬಹುವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತೀರ್ಥ ತರ್ಬೋದು, ನಾವು ಪ್ರಸಾದ ತರ್ಬೋದು. ಅದರ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈಚೆಗೆ ನಾವೆಲ್ಲರೂ ಗಮನಿಸ್ತಾ ಇರ್ತೀವಿ, ಎಕ್ಕದ ಗಣಪತಿ, ಶ್ವೇತಾರ್ಕ ಗಣಪತಿ ಅಂತ ನಾವು ಕರಿತೀವಿ. ಅಂದರೆ ಬಿಳಿಯ ಗಣಪತಿ, ಎಕ್ಕದ ಗಿಡದ ಬೇರಿನಿಂದ ಮಾಡಿರ್ತಕ್ಕಂಥ ಆ ಗಣಪತಿಯನ್ನು ನಾವು ತರ್ತಾ ಇರ್ತೀವಿ, ಅಥವಾ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ ಅಥವಾ ಕ್ಷೇತ್ರಗಳಲ್ಲಿ ಮಾರ್ತಾರೆ. ಅದರ ವಿಶೇಷವಾಗಿ ಹೇಳ್ತಾರೆ, ನಮಗೇನೋ ಒಂದು ಆಸೆ, ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು, ಜೊತೆಗೆ ಅವಘಡಗಳಿಂದ ನಾವು ಮುಕ್ತರಾಗ್ತಕ್ಕಂಥದ್ದು, ಎಲ್ಲೋ ವಿಘ್ನಗಳಿಂದ ದೂರ ಆಗ್ತಕ್ಕಂಥ ಯೋಗ ಕೂಡ ಈ ಗಣಪತಿಯಿಂದ ಇರಬಹುದು ಅಂತಕ್ಕಂಥ ಒಂದು ಒಳ್ಳೆಯ ಅನುಭವ ಅಥವಾ ಒಂದು ಒಳ್ಳೆಯ ಪ್ರೀತಿಯಿಂದ ತೊಗೊಂಬರ್ತೀವಿ. ಆದರೆ ಇದರ ಮಹತ್ವ ಎಷ್ಟರ ಮಟ್ಟಿಗಿರುತ್ತೆ? ಯಾಕೆಂದರೆ ಶ್ವೇತಾರ್ಕ ಗಣಪತಿ ಅಂತ ನಾವು ಕರಿತೀವಿ. ಎಕ್ಕದ ಗಿಡದ ಗಣಪತಿಯನ್ನು ಶ್ವೇತಾರ್ಕ ಗಣಪತಿ. ಅದೇ ಬೇರೆ ತಿಳಿ ಒಂಥರ ಹಳದಿ ಬಣ್ಣದ ಗಿಡಗಳು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಗಮನಿಸ್ತಾ ಇರ್ತೀವಿ. ಅದರ ಬೇರಿನ ಗಣಪತಿಯನ್ನು ರಕ್ತಾರ್ಕ ಗಣಪತಿ ಅಂತ ಕರಿತೀವಿ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿಲ್ಲ. ನಾವು ಎಕ್ಕದ ಗಿಡದ ಗಣಪತಿ ಅಂದರೆ ನಮಗೆ ಯಾಕೆ ಎಕ್ಕದ ಗಿಡದಲ್ಲಿ ಅಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಎಕ್ಕದ ಎಲೆ ಇರ್ಬೋದು, ಎಕ್ಕದ ಬೇರಿರ್ಬೋದು, ಎಕ್ಕೆ ಗಿಡದ ಪರಿಪೂರ್ಣ ಗಿಡ ಶಿವನಿಗೆ ಇಷ್ಟವಾದ್ದು. ಯಾವಾಗ ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು, ಅದರಲ್ಲಿ ಗಣಪತಿಯ ಆವಾಹನೆ ಆವಿರ್ಭಾವ ಇರ್ತಕ್ಕಂಥದ್ದಿರೋದ್ರಿಂದ ಶಿವ ಗಣಪತಿಯರ ಶಕ್ತಿ ನಮ್ಮ ಮನೆಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅದು ಆ್ಯಕ್ಚುಲಿ ಈಗಲ್ಲ, ತಂತ್ರಶಾಸ್ತ್ರದಲ್ಲೇ ಇದೆ. ಎಕ್ಕೆ ಗಿಡದ ಬಗ್ಗೆ ತಂತ್ರಶಾಸ್ತ್ರದಲ್ಲೂ ಕೂಡ ಅದರ ವರ್ಣನೆ ಇದೆ. ಇದರಿಂದ ಏನಾಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿಯಲ್ಲಿಂದ ನಾವು ಬಳಲ್ತಾ ಇರ್ತಕ್ಕಂಥವ್ರಿಗೆ ಸದೃಢವಾದ ಮಾನಸಿಕ ಸ್ಥಿತಿ ಇರುತ್ತೆ, ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ. ಅದು ಮನೆಯಲ್ಲಿ ಎಲ್ಲಿಟ್ಕೋಬೇಕು, ಅಡುಗೆ ಮನೇನ, ಹಾಲ, ದೇವ್ರ ಮನೇನ, ಮಲಗೋ ಕೋಣೆನ, ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಸೈಜ್ ಇರಬೇಕು ಅಂತಕ್ಕಂಥದ್ದು ಇರುತ್ತೆ. ಮತ್ತು ಅದರ ಸೊಂಡಿಲ್ ಏನಿರುತ್ತೆ ಅದು ಬಲಮುರಿನ ಎಡಮುರಿನ ಅಂತಕ್ಕಂಥದ್ದು ಇರುತ್ತೆ. ಇನ್ನು ವಿವಾಹ ವಿಷಯ ಇರ್ಬೋದು, ಉದ್ಯೋಗ, ಅಧ್ಯಯನ, ಸಂತೋಷ, ಸಾಮರಸ್ಯ ಎಲ್ಲಕ್ಕೂ ಕೂಡ ಎಕ್ಕದ ಗಿಡ ಅಷ್ಟೊಂದು ಮಹತ್ವದ ಒಂದು ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥ ಗಿಡ ಕೂಡ ಇದಾಗಿರುತ್ತೆ. ಹಾಗಾಗಿ ಯಜ್ಞ ಯಾಗಾದಿಗಳಲ್ಲಿ ಬಿಳಿಯ ಒಂದು ಎಕ್ಕೆ ಗಿಡ ಈಗಲ್ಲ, ಋಷಿಮುನಿಗಳ ಕಾಲದಿಂದಲೂ ಇರ್ತಕ್ಕಂಥದ್ದಾಗಿರೋದ್ರಿಂದ ನಾವೇ ಮಾಡಿಸಿದ್ದ ಗಿಡ ಆದರೆ ಅದು ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ಅಕ್ಕನಿಲ್ಲದ ಊರಿಲ್ಲ, ಅಕ್ಕ ಇಲ್ಲದೆ ಇರ್ತಕ್ಕಂಥ ಊರಿಲ್ಲ, ಎಕ್ಕದ ಗಿಡ ಇಲ್ಲದೆ ಇರ್ತಕ್ಕಂಥ ಮನೆ ಇಲ್ಲ. ನಾವು ಈ ಮನೆ ನೋಡಿ, ಆ ಕಡೆ ಈ ಕಡೆ ಎಲ್ಲಾದರೂ ನೋಡಿ, ಎಲ್ಲೋ ಒಂದು ಕಡೆ ಎಕ್ಕದ ಗಿಡ ಇರುತ್ತೆ. ಇದರಲ್ಲಿ ಭಾಳಷ್ಟು ಶಕ್ತಿ ಇರುತ್ತೆ. ಕೇವಲ ಅದನ್ನು ಮುಟ್ಟಿ ನಮಸ್ಕರಿಸುತ್ತಾ ಓಂ ಗಂ ಗಣಪತಯೇ ನಮಃ ಅಂತಕ್ಕಂಥದ್ದನ್ನು ಹೇಳಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೂ ಮುಂದೆ ಹೋದಂತಹ ಸಂದರ್ಭಕ್ಕೆ ಎಕ್ಕೆ ಗಿಡದ ಭಸ್ಮ ಏನಿರುತ್ತೆ, ಆ ಭಸ್ಮದಿಂದ ಸರ್ವ ರೋಗಗಳು ಕೂಡ ವಾಸಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಲ್ಲವೂ ನಂಬಿಕೆ ಆಧಾರ. ಹಾಗಾಗಿ ಎಕ್ಕೆ ಗಿಡದ ಗಣಪತಿ ಬಹಳಷ್ಟು ಫಲವನ್ನೂ ಕೂಡ ಕೊಡುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ಲರೂ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.